ಓಂ ಶಾಂತಿ. ಮುರುಳಿ ದಿನಾಂಕ 4/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಸದಾ ಪರಮಾತ್ಮ ತಂದೆಯ ನೆನಪು ಅನ್ನುವ ನೇಣನ್ನು ಹಾಕಿಕೊಂಡಿರಬೇಕು. ಪರಮಾತ್ಮ ತಂದೆಯ ನೆನಪಿನಿಂದ ಆತ್ಮ ಸತ್ಯ ಚಿನ್ನ ಆಗುತ್ತದೆ. ಪ್ರಶ್ನೆ: ಯಾವ ಒಂದು ಶಕ್ತಿ ಅಪವಿತ್ರ ದೃಷ್ಟಿಯನ್ನು ತಕ್ಷಣ ಪರಿವರ್ತನೆ ಮಾಡುತ್ತದೆ? ಉತ್ತರ: ಜ್ಞಾನದ ಮೂರನೇ ನೇತ್ರದ ಶಕ್ತಿ ಯಾವಾಗ ಆತ್ಮದಲ್ಲಿ ಬರುತ್ತದೆಯೋ ಆಗ ಅಪವಿತ್ರತೆ ಸಮಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ಶ್ರೀಮತ ಆಗಿದೆ. ಮಕ್ಕಳೇ, ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ, ಸೋದರ ಸೋದರಿಯರಾಗಿದ್ದೀರಾ. ಈಗ ನಿಮ್ಮ ದೃಷ್ಟಿ ಎಂದೂ ಅಪವಿತ್ರ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ನೀವೀಗ ಸದಾ ಪರಮಾತ್ಮ ತಂದೆಯ ನೆನಪಿನ ನಶೆಯಲ್ಲೇ ಇರಬೇಕು. ವಾಹ ಅದೃಷ್ಟವೇ ವಾಹ, ಭಗವಂತ ನನಗೆ ಓದಿಸುತ್ತಿದ್ದಾರೆ. ಈ ರೀತಿ ವಿಚಾರವನ್ನು ಮಾಡುತ್ತಾ ಇರಿ, ಆಗ ನಶೆ ಏರಿರುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಆತ್ಮಿಕ ತಂದೆ ಕೂಡ ಆತ್ಮ ಆಗಿದ್ದಾರೆ, ಆದರೆ ಅವರು ಪರಿಪೂರ್ಣ ಆಗಿದ್ದಾರೆ. ಪರಮಾತ್ಮ ತಂದೆಯಲ್ಲಿ ಯಾವುದೇ ಪ್ರಕಾರದ ಕಲ್ಮಶ ಇಲ್ಲ. ಪರಮಾತ್ಮ ತಂದೆಗೆ ಯಾವುದೇ ಪ್ರಕಾರದ ಕಲ್ಮಶ ಅಂಟಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನಲ್ಲಿ ಕಲ್ಮಶ ಇದೇನು? ಪರಮಾತ್ಮ ತಂದೆಯಲ್ಲಿ ಸ್ವಲ್ಪ ಕೂಡ ಕಲ್ಮಶ ಇಲ್ಲ. ಈ ಬ್ರಹ್ಮ ತಂದೆಯಲ್ಲೂ ಕೂಡ ಸಂಪೂರ್ಣ ಕಲ್ಮಶ ಇತ್ತು. ಶಿವ ತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು. ನಂತರ ಬ್ರಹ್ಮ ತಂದೆಗೆ ಸಹಯೋಗ ಸಿಕ್ಕಿತು. ಮುಖ್ಯ ಮಾತು ಅಂದರೆ ಪಂಚವಿಕಾರ ಆಗಿದೆ. ಪಂಚವಿಕಾರದ ಕಾರಣ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ. ಪಂಚವಿಕಾರಗಳು ಆತ್ಮದಲ್ಲಿ ಸೇರಿಕೊಂಡಿರುವ ಕಾರಣ ಆತ್ಮ ಅಪವಿತ್ರ ಆಗಿಬಿಟ್ಟಿದೆ. ಈಗ ನೀವು ಎಷ್ಟು ಹೆಚ್ಚು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಕಲ್ಮಶ ಸಮಾಪ್ತಿಯಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ. ಈ ಜ್ಞಾನ ಮಾರ್ಗದ ಮಾತು ಭಿನ್ನವಾದ ಮಾತಾಗಿದೆ. ಈಗ ನಿಮಗೆ ಜ್ಞಾನದ ಸಾಗರ ತಂದೆಯಿಂದ ಜ್ಞಾನ ಸಿಗುತ್ತಾ ಇದೆ. ನಿಮ್ಮ ಬುದ್ಧಿಯಲ್ಲಿ ಗುರಿ ಉದ್ದೇಶ ಇದೆ. ಬೇರೆ ಯಾವ ಸತ್ಸಂಗದಲ್ಲೂ ಕೂಡ ಗುರಿ ಉದ್ದೇಶ ಇಲ್ಲ. ಈಶ್ವರ ಸರ್ವವ್ಯಾಪಿ ಎಂದು ಹೇಳಿ ಈಶ್ವರ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ನಾಟಕದ ಪ್ಲಾನ್ನ ಅನುಸಾರ ಈ ರೀತಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ಮನುಷ್ಯರಿಗೆ ಇದು ನಾಟಕ ಅನ್ನುವುದೂ ಕೂಡ ಗೊತ್ತಿಲ್ಲ. ಈ ನಾಟಕದ ರಚಯಿತ ನಿರ್ದೇಶಕ ಆಗಿರುವ ಪರಮಾತ್ಮ ತಂದೆ ಕೂಡ ನಾಟಕದ ವಶದಲ್ಲಿ ಇದ್ದಾರೆ. ಬಲೆ ಭಗವಂತನಿಗೆ ಸರ್ವಶಕ್ತಿವಂತ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆದರೆ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಕೂಡ ನಾಟಕದ ಪಟ್ಟಿಯಂತೆಯೇ ನಡೆಯುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ, ನನ್ನ ಪಾತ್ರ ಕೂಡ ಅನಾದಿ ಮತ್ತು ಅವಿನಾಶಿ ರೂಪದಲ್ಲಿ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಾಟಕದಲ್ಲಿ ನನ್ನ ಪಾತ್ರ ಹೇಗೆ ಫಿಕ್ಸ್ ಆಗಿದೆಯೋ ಅದೇ ರೀತಿ ನಾನು ಬಂದು ನಿಮಗೆ ಶಿಕ್ಷಣವನ್ನು ಓದಿಸುತ್ತೇನೆ. ಈಗ ನಾನು ನಿಮಗೆ ಏನೆಲ್ಲ ಜ್ಞಾನವನ್ನು ತಿಳಿಸುತ್ತಿದ್ದೇನೋ ಅದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ನೀವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು. ಭಗವಾನ್ ವಾಚ್ ಆಗಿದೆ. ತಂದೆ ಹೇಳುತ್ತಾರೆ, ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಿ ಈ ರೀತಿ ಲಕ್ಷ್ಮೀ ನಾರಾಯಣ ಆಗಬೇಕು. ಮನುಷ್ಯರು ಎಂದೂ ಕೂಡ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಈಗ ನಾವು ತಂದೆಯ ಸಮ್ಮುಖಕ್ಕೆ ಬಂದಿರುವುದೇ ವಿಶ್ವದ ಮಾಲೀಕರಾಗಲು, ನರನಿಂದ ನಾರಾಯಣ ಆಗಲು ಅನ್ನುವುದು ನಿಮಗೆ ಗೊತ್ತಿದೆ. ಭಕ್ತಿ ಮಾರ್ಗದಲ್ಲಿ ನೀವು ಜನ್ಮ ಜನ್ಮಾಂತರದಿಂದ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ. ಆದರೆ ಅಲ್ಲಿ ನಿಮಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿರಲಿಲ್ಲ. ಈಗ ನಿಮಗೆ ಗೊತ್ತಾಗಿದೆ. ಅವಶ್ಯವಾಗಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಸ್ವರ್ಗದಲ್ಲಿ ಇತ್ತು, ಈಗ ಇಲ್ಲ. ತ್ರಿಮೂರ್ತಿಯ ಚಿತ್ರದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ. ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಈಗ ಆ ದೇವತಾ ಧರ್ಮ ಇಲ್ಲ, ಪುನಃ ಆ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಪುನಃ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಕಲ್ಪ ಕಲ್ಪದ
ಕಲ್ಪದ ಸಂಗಮ ಯುಗದಲ್ಲಿ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುತ್ತೇನೆ. ಇದು ಪಾಠಶಾಲೆ ಆಗಿದೆ. ಈಗ ಮಕ್ಕಳಾದ ನೀವು ಸ್ವಯಂನ ನಡತೆಯನ್ನು ಇಲ್ಲಿ ಸುಧಾರಣೆ ಮಾಡಿಕೊಳ್ಳಬೇಕು. ಪಂಚ ವಿಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ದೇವತೆಗಳ ಮುಂದೆ ಹೋಗಿ ನೀವು ಗಾಯನವನ್ನು ಮಾಡುತ್ತೀರಾ. ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ. ನಾವು ಪಾಪಿಯಾಗಿದ್ದೇವೆ ಎಂದು. ಭಾರತದ ನಿವಾಸಿಗಳೇ ದೇವತೆಗಳಾಗಿದ್ದರು. ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರು ಪೂಜ್ಯರಾಗಿದ್ದರು. ನಂತರ ಕಲಿಯುಗದಲ್ಲಿ ಇವರೇ ಪೂಜಾರಿ ಆಗಿದ್ದಾರೆ. ಈಗ ನೀವು ಪುನಃ ಪೂಜ್ಯರಾಗುತ್ತಿದ್ದೀರಾ. ಪೂಜ್ಯರು ಸತೋಪ್ರಧಾನ ಆತ್ಮರು ಸತ್ಯುಗದಲ್ಲಿ ಇದ್ದರು. ಅವರ ಶರೀರ ಕೂಡ ಸತೋಪ್ರಧಾನ ಆಗಿತ್ತು. ಆತ್ಮ ಹೇಗೆ ಇರುತ್ತದೆಯೋ ಆತ್ಮದ ಆಭರಣ ಆಗಿರುವ ಶರೀರ ಕೂಡ ಅದೇ ರೀತಿ ಇರುತ್ತದೆ. ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸುತ್ತಾರೆ. ಆಗ ಚಿನ್ನದ ಬೆಲೆ ಎಷ್ಟೊಂದು ಕಡಿಮೆ ಆಗುತ್ತದೆ. ಮೊದಲು ನಿಮಗೆ ಬಹಳಷ್ಟು ಬೆಲೆ ಇತ್ತು. ಈಗ ನಿಮ್ಮ ಬೆಲೆ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ನೀವೇ ಪೂಜ್ಯರಾಗಿದ್ದೀರಿ. ಈಗ ನೀವೇ ಪೂಜಾರಿ ಆಗಿದ್ದೀರಾ. ಈಗ ನೀವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ, ಎಷ್ಟು ಹೆಚ್ಚು ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುತ್ತೀರೋ, ಅಷ್ಟು ನಿಮ್ಮ ಕಲ್ಮಶ ಸಮಾಪ್ತಿ ಆಗುತ್ತದೆ ಮತ್ತು ಪರಮಾತ್ಮ ತಂದೆಯ ಜೊತೆ ಪ್ರೀತಿ ಜೋಡಣೆ ಆಗುತ್ತಾ ಹೋಗುತ್ತದೆ. ಆಗ ನಿಮಗೆ ಖುಷಿ ಇರುತ್ತದೆ. ಪರಮಾತ್ಮ ತಂದೆ ಸ್ಪಷ್ಟವಾಗಿ ಹೇಳುತ್ತಾರೆ, ಮಕ್ಕಳೇ ಚಾರ್ಟ್ ಅನ್ನು ಬರೆಯಿರಿ. ಪ್ರತಿದಿನ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ನೋಡಿಕೊಳ್ಳಿ. ನೆನಪಿನ ಯಾತ್ರೆ ಅನ್ನುವ ಅಕ್ಷರ ಸರಿಯಾದ ಅಕ್ಷರ ಆಗಿದೆ. ತಂದೆಯನ್ನು ನೆನಪು ಮಾಡುತ್ತಾ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಆಗ ಅಂತಮತಿ ಸೋಗತಿ ಆಗುತ್ತದೆ. ಜಗತ್ತಿನಲ್ಲಿರುವ ಮಾರ್ಗದರ್ಶಕರು ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ಆತ್ಮರಾದ ನೀವು ಸ್ವಯಂ ಯಾತ್ರೆಯನ್ನು ಮಾಡುತ್ತಿದ್ದೀರಾ. ಈಗ ನಾವು ನಮ್ಮ ಪರಮಧಾಮಕ್ಕೆ ಹೋಗಬೇಕು. ಏಕೆಂದರೆ ಈಗ ಈ ನಾಟಕದ ಚಕ್ರ ಪೂರ್ಣ ಆಗುತ್ತಾ ಇದೆ. ನಿಮಗೆ ಗೊತ್ತಿದೆ, ಈ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ. ಪರಮಾತ್ಮ ತಂದೆಯ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಸ್ವಯಂನ ಬಗ್ಗೆ ಕೂಡ ಗೊತ್ತಿಲ್ಲ. ಆದ್ದರಿಂದ ಹೇಳಲಾಗುತ್ತದೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ವಿನಾಶವನ್ನು ಹೊಂದುತ್ತಾರೆ ಎಂದು. ಈಗ ಜಗತ್ತಿನ ಜನ ಈ ನರಕವನ್ನು ಸ್ವರ್ಗ ಎಂದು ತಿಳಿದುಕೊಂಡಿದ್ದಾರೆ. ಜಗತ್ತಿನ ಜನರಿಗೋಸ್ಕರ ಈ ನರಕ ಕೂಡ ಸ್ವರ್ಗದ ಸಮಾನ ಆಗಿದೆ. ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಲು ನಿಮಗೆ ಬಹಳಷ್ಟು ಏಕಾಂತದ ಸ್ಥಾನ ಬೇಕು. ಮಧುಬನದಲ್ಲಿ ಏಕಾಂತ ಬಹಳ ಚೆನ್ನಾಗಿ ಸಿಗುತ್ತದೆ. ಅದಕ್ಕೋಸ್ಕರ ಮಧುಬನದ ಮಹಿಮೆ ಇದೆ. ಮಧುಬನದಲ್ಲಿ ನೀವು ಏಕಾಂತದಲ್ಲಿ ಕುಳಿತುಕೊಳ್ಳಬಹುದು. ಅದಕ್ಕೋಸ್ಕರ ಮಧುಬನದ ಮಹಿಮೆ ಇದೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು. ಜೀವಾತ್ಮರಾಗಿರುವ ನಮಗೆ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಇದೇ ರೀತಿ ಶಿಕ್ಷಣವನ್ನು ಓದಿಸಿದ್ದರು. ಇಲ್ಲಿ ಕೃಷ್ಣನ ಮಾತಿಲ್ಲ. ಕೃಷ್ಣ ಸಣ್ಣ ಮಗು ಆಗಿದ್ದಾರೆ. ಕೃಷ್ಣ ಆತ್ಮ ಆಗಿದ್ದಾರೆ. ಶಿವ ತಂದೆ ಪರಮಾತ್ಮ ಆಗಿದ್ದಾರೆ. ಮೊದಲನೇ ನಂಬರ್ನ ಆತ್ಮ ಶ್ರೀಕೃಷ್ಣ ಆಗಿದ್ದಾರೆ. ಈಗ ಅವರೇ ಲಾಸ್ಟ್ ನಂಬರ್ಗೆ ಬಂದಿದ್ದಾರೆ. ಜನ್ಮವನ್ನು ಪಡೆದುಕೊಂಡಂತೆ ಹೆಸರು ಕೂಡ ಚೇಂಜ್ ಆಗುತ್ತದೆ. ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಕೃಷ್ಣನಿಗೆ ಬೇರೆ ಹೆಸರೇ ಇದೆ ತಾನೆ. ಇವರಿಗೆ ದಾದಾ ಲೇಖರಾಜ್ ಎಂದು ಕರೆಯಲಾಗುತ್ತದೆ. ಇದು ಬ್ರಹ್ಮನ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ. ಶಿವ ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲೇ ಬರುತ್ತಾರೆ. ಶಾಸ್ತ್ರದಲ್ಲಿ ಈ ಮಾತಿನ ಬಗ್ಗೆ ವರ್ಣನೆ ಇಲ್ಲ. ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ನೀವು ಶಿಕ್ಷಣವನ್ನು ಓದುತ್ತಿದ್ದೀರಾ. ಸತ್ಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಸತ್ಯುಗದಲ್ಲಿ ನೀವು ಪದವಿಯನ್ನು ಪಡೆದುಕೊಂಡಿರುತ್ತೀರಾ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸುತ್ತಾರೆ. ನಂತರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವ ಸಮಯ ಈ ಸಮಯ ಆಗಿದೆ. ಈ ಸಮಯದಲ್ಲಿ ನೀವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಆದ್ದರಿಂದ ಮಕ್ಕಳಾದ ನೀವು ಈಗ ತಪ್ಪನ್ನು ಮಾಡಬಾರದು. ಮಾಯೆ ಬಹಳಷ್ಟು ತಪ್ಪನ್ನು ಮಾಡಿಸುತ್ತದೆ. ಯಾರು ತಪ್ಪನ್ನು ಮಾಡುತ್ತಾರೋ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು. ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಮಕ್ಕಳ ಅದೃಷ್ಟದಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗಿಬಿಡುತ್ತದೆ. ಕೆಲವರು ಪಾಸ್ ಆಗುತ್ತಾರೆ, ಕೆಲವರು ಫೇಲ್ ಆಗುತ್ತಾರೆ.
ಡಬ್ಬಲ್ ಕಿರೀಟಧಾರಿ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ. ಲೌಕಿಕ ತಂದೆಯ ಋಣವನ್ನೂ ಕೂಡ ಮಕ್ಕಳು ಇಳಿಸಿಕೊಳ್ಳಬೇಕು. ಅಂದರೆ ಅವರ ಸೇವೆಯನ್ನು ಮಾಡಬೇಕು. ಲಾಫುಲ್ ಆಗಿ ನಡೆದುಕೊಳ್ಳಬೇಕು. ಅಂದರೆ ನಿಯಮದಂತೆ ನಡೆಯಬೇಕು. ಈ ಕಲಿಯುಗದಲ್ಲಿ ಎಲ್ಲರೂ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ, ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ. ನಿಮಗೆ ಗೊತ್ತಿದೆ, ನಾವು ಎಷ್ಟೊಂದು ಶ್ರೇಷ್ಠ ಆತ್ಮರಾಗಿದ್ದೆವು, ಪವಿತ್ರ ಆತ್ಮರಾಗಿದ್ದೆವು. ಪುನಃ ಕೆಳಗೆ ಬೀಳುತ್ತಾ ಬಂದಿದ್ದೇವೆ. ಈಗ ಪುನಃ ನಾವು ಪವಿತ್ರರಾಗಬೇಕು. ಪ್ರಜಾಪಿತ ಬ್ರಹ್ಮನ ಮಕ್ಕಳು ನಾವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ಅಂದ ಮೇಲೆ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ಏಕೆಂದರೆ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ. ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ನೀವೆಲ್ಲರೂ ಶಿವ ತಂದೆಗೆ ಬಾಬಾ ಬಾಬಾ ಎಂದು ಹೇಳುತ್ತೀರಾ, ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತೀರಾ. ಅಂದ ಮೇಲೆ ನೀವು ಪರಸ್ಪರ ಸಹೋದರ ಸಹೋದರಿ ಆಗಿದ್ದೀರಾ. ಭಗವಂತನಿಗೆ ಎಲ್ಲರೂ ಬಾಬಾ ಬಾಬಾ ಎಂದು ಕರೆಯುತ್ತಾರೆ. ಆತ್ಮ ಹೇಳುತ್ತದೆ, ನಾನು ಶಿವ ತಂದೆಗೆ ಮಗು ಆಗಿದ್ದೇನೆ. ನಾವೀಗ ಈ ಶರೀರದಲ್ಲಿದ್ದೇವೆ. ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ. ಈಗ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ. ಅಂದ ಮೇಲೆ ಅನ್ಯರ ಬಗ್ಗೆ ಈಗ ನಮಗೆ ಏಕೆ ಅಪವಿತ್ರ ದೃಷ್ಟಿ ಉತ್ಪನ್ನ ಆಗಬೇಕು? ದೊಡ್ಡ ದೊಡ್ಡ ಸಭೆಯಲ್ಲಿ ನೀವು ಈ ರೀತಿ ಜ್ಞಾನವನ್ನು ತಿಳಿಸಬಹುದು. ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ. ಅಂದ ಮೇಲೆ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ. ಇನ್ನು ಬೇರೆ ಯಾವ ಸಂಬಂಧವು ನಮ್ಮ ಮಧ್ಯದಲ್ಲಿ ಇಲ್ಲ. ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ಒಬ್ಬ ತಂದೆಗೆ ಮಕ್ಕಳಾದ ನಾವು ಈಗ ತಂದೆಯ ಶ್ರೀಮತದಂತೆ ನಡೆಯಬೇಕು. ನಾವೀಗ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೀಗ ಪುನಃ ವಿಕಾರಕ್ಕೆ ಹೇಗೆ ವಶ ಆಗಲು ಸಾಧ್ಯ? ನಾವು ಸೋದರ ಸೋದರರಾಗಿದ್ದೇವೆ ಮತ್ತು ಸೋದರ ಸೋದರಿಯರಾಗಿದ್ದೇವೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಒಳ್ಳೆಯ ವಸ್ತುವನ್ನು ನೋಡಿದ ತಕ್ಷಣ ಕಣ್ಣು ಆ ವಸ್ತುವಿನ ಕಡೆ ಆಕರ್ಷಿತ ಆಗುತ್ತದೆ. ಆ ವಸ್ತು ಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ. ಒಂದು ವೇಳೆ ಕಣ್ಣು ಆ ವಸ್ತುವನ್ನು ನೋಡದೇ ಇದ್ದರೆ ಆ ವಸ್ತು ಬೇಕು ಅನ್ನುವ ಇಚ್ಛೆ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವುದಿಲ್ಲ. ಈಗ ನೀವು ಅಪವಿತ್ರ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಸೋದರ ಸೋದರಿಯರಾದ ನಾವು ಎಂದು ವಿಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ. ಈಗ ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಜ್ಞಾನದ ಮೂರನೇ ನೇತ್ರದ ಶಕ್ತಿ ನಮಗೆ ಬೇಕು. ಅರ್ಧ ಕಲ್ಪದಿಂದ ಈ ಕಣ್ಣಿನಿಂದ ನಾವು ಕೆಲಸವನ್ನು ಮಾಡಿಸಿಕೊಂಡಿದ್ದೇವೆ. ಈಗ ತಂದೆ ಹೇಳುತ್ತಾರೆ, ನಿಮ್ಮಲ್ಲಿರುವ ಸಂಪೂರ್ಣ ಪಾಪವನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ಆತ್ಮದಲ್ಲಿ ಎಷ್ಟೆಲ್ಲಾ ಕಲ್ಮಶ ಸೇರಿಕೊಂಡಿದೆಯೋ ಅದನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ? ಆತ್ಮರಾದ ನಾವು ಪವಿತ್ರರಾಗಿದ್ದೆವು. ಈಗ ನಮ್ಮಲ್ಲೇ ಕಲ್ಮಶ ಸೇರಿಕೊಂಡಿದೆ. ಎಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಜೊತೆ ಪ್ರೀತಿ ಜೋಡಣೆ ಆಗುತ್ತದೆ. ಶಿಕ್ಷಣದಿಂದ ಪ್ರೀತಿ ಜೋಡಣೆ ಆಗುವುದಿಲ್ಲ, ನೆನಪಿನಿಂದ ಪ್ರೀತಿ ಜೋಡಣೆ ಆಗುತ್ತದೆ. ಭಾರತದ ಪ್ರಾಚೀನ ರಾಜಯೋಗ ಇದಾಗಿದೆ. ಭಾರತದ ಪ್ರಾಚೀನ ಯೋಗ ಎಂದು ಕರೆಯುತ್ತಾರೆ. ಈ ಯೋಗದಿಂದ ಆತ್ಮರಾದ ನಾವು ಪವಿತ್ರರಾಗಿ ನಮ್ಮ ಮನೆಗೆ ಹೋಗುತ್ತೇವೆ. ಈಗ ಎಲ್ಲಾ ಸಹೋದರರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಸರ್ವವ್ಯಾಪಿಯ ಜ್ಞಾನದಿಂದ ಎಲ್ಲರೂ ಸಂಪೂರ್ಣ ಕೆಳಗಡೆ ಜೋರಾಗಿ ಬಿದ್ದಿದ್ದೇವೆ. ಈಗ ತಂದೆ ಹೇಳುತ್ತಾರೆ, ನಾಟಕದ ಅನುಸಾರ ನಿಮ್ಮ ಪಾತ್ರ ಇದೇ ರೀತಿ ಇದೆ. ರಾಜಧಾನಿ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು. ಯಾರು ಕಲ್ಪದ ಮೊದಲು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ. ನೀವು ಸಾಕ್ಷಿಯಾಗಿ ನೋಡುತ್ತೀರಾ. ಪ್ರದರ್ಶನದಲ್ಲಿ ಬಹಳಷ್ಟು ಜನ ಪ್ರದರ್ಶನವನ್ನು ನೋಡಲು ಬರುತ್ತಾರೆ. ನಿಮ್ಮ ಮಿಷನ್ ಈಶ್ವರೀಯ ಮಿಷನ್ ಆಗಿದೆ. ಇಲ್ಲಿ ನಿರಾಕಾರ ಪರಮಾತ್ಮ ತಂದೆ ಇದ್ದಾರೆ. ಇದು ನಿರಾಕಾರ ಪರಮಾತ್ಮ ತಂದೆಯ ಮಿಷನ್ ಆಗಿದೆ. ಜಗತ್ತಿನಲ್ಲಿ ಕ್ರಿಶ್ಚಿಯನ್ನರ ಮಿಷನ್ ಇದೆ, ಬೌದ್ಧಿಗಳ ಮಿಷನ್ ಇದೆ. ಇದು ನಿರಾಕಾರಿ ಈಶ್ವರೀಯ ಮಿಷನ್ ಆಗಿದೆ. ನಿರಾಕಾರ ತಂದೆ ಅವಶ್ಯವಾಗಿ ಯಾವುದೋ ಶರೀರದಲ್ಲಿ ಬರಲೇಬೇಕು ತಾನೆ. ನೀವು ಕೂಡ ನಿರಾಕಾರ ಆತ್ಮರಾಗಿದ್ದೀರಾ. ನೀವು ನಿರಾಕಾರಿ ಜಗತ್ತಿನಲ್ಲಿ ನನ್ನ ಜೊತೆಗೇ ಇದ್ದೀರಿ ಎಂದು ತಂದೆ ಹೇಳುತ್ತಾರೆ. ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ನೋಡಿ. ಈ ನಾಟಕದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ರಾವಣ ರಾಜ್ಯದಲ್ಲಿ ಎಲ್ಲರ ಬುದ್ಧಿ ವಿಪರೀತ ಬುದ್ಧಿಯಾಗಿದೆ. ಈಗ ಪರಮಾತ್ಮ ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು.
ನೀವೀಗ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಬಾಬಾ, ನೀವೊಬ್ಬರೇ ನನ್ನವರಾಗಿದ್ದೀರಾ, ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು. ಈಗ ನೀವು ನಷ್ಟಮೋಹಿ ಆಗಬೇಕು. ನಷ್ಟಮೋಹಿ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಈಗ ನೀವು ನೆನಪು ಅನ್ನುವ ನೇಣನ್ನು ಹಾಕಿಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅಂದರೆ ನೇಣನ್ನು ಹಾಕಿಕೊಳ್ಳುವುದಾಗಿದೆ. ಶರೀರವನ್ನು ಮರೆತು ಆತ್ಮ ತಂದೆಯ ನೆನಪಿನಲ್ಲಿ ಮನೆಗೆ ಹೋಗಿ ಬಿಡಬೇಕು. ತಂದೆಯ ನೆನಪು ಬಹಳಷ್ಟು ಅವಶ್ಯಕ ಆಗಿದೆ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ಕಲ್ಮಶ ಹೇಗೆ ಸಮಾಪ್ತಿಯಾಗಲು ಸಾಧ್ಯ? ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು. ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ, ಶಿವ ತಂದೆ ಓದಿಸುತ್ತಿದ್ದಾರೆ ಅನ್ನುವ ಮಾತನ್ನು ನೀವೀಗ ಹೇಳುತ್ತೀರಾ. ಈ ಮಾತನ್ನು ಯಾರಾದರೂ ಕೇಳಿಸಿಕೊಂಡರೆ ಅವರು ಹೇಳುತ್ತಾರೆ, ನೀವು ಏನನ್ನು ಹೇಳುತ್ತಿದ್ದೀರಾ ಎಂದು. ಏಕೆಂದರೆ ಅವರು ಕೃಷ್ಣ ಭಗವಂತ ಎಂದು ತಿಳಿದುಕೊಂಡಿದ್ದಾರೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇದೆ. ಏಕೆಂದರೆ ನಾವೀಗ ಕೃಷ್ಣನ ರಾಜಧಾನಿಗೆ ಹೋಗುತ್ತೇವೆ. ನಾವೀಗ ರಾಜಕುಮಾರ ರಾಜಕುಮಾರಿ ಆಗಬಹುದು. ಸತ್ಯುಗದಲ್ಲಿ ಕೃಷ್ಣ ಮೊದಲನೇ ನಂಬರ್ನ ರಾಜಕುಮಾರ ಆಗಿರುತ್ತಾರೆ. ಹೊಸ ಮನೆಯಲ್ಲಿ ನಿವಾಸವನ್ನು ಮಾಡುತ್ತಾರೆ. ನಂತರ ಯಾರೆಲ್ಲ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರು ಲೇಟ್ ಆಗಿ ಬರುತ್ತಾರೆ, ಆದರೆ ಸ್ವರ್ಗದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನೀವೀಗ ಸ್ವರ್ಗದ ರಾಜಕುಮಾರರಾಗಬಹುದು. ಆದರೆ ಎಲ್ಲರೂ ಮೊದಲನೇ ನಂಬರಿಗೆ ಬರಲು ಸಾಧ್ಯ ಇಲ್ಲ. ನಂಬರ್ ವಾರಾಗಿ ಮಾಲೆ ನಿರ್ಮಾಣ ಆಗುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ಬಹಳಷ್ಟು ಪುರುಷಾರ್ಥವನ್ನು ಮಾಡಿ. ನೀವೀಗ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಸತ್ಯಲಕ್ಷ್ಮಿಯ ಕತೆ ಎಂದು ಎಂದೂ ಹೇಳುವುದಿಲ್ಲ. ಸತ್ಯಲಕ್ಷ್ಮಿಯ ಕತೆ ಎಂದು ಎಲ್ಲಾದರೂ ಕೇಳಿದ್ದೀರೇನು? ಎಲ್ಲರಿಗೂ ಕೃಷ್ಣನ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ. ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ, ರಾಧೆಯನ್ನು ಏಕೆ ತೂಗುವುದಿಲ್ಲ? ನಾಟಕದ ಪ್ಲಾನ್ನ ಅನುಸಾರ ಕೃಷ್ಣನ ಹೆಸರು ನಡೆಯುತ್ತಾ ಬಂದಿದೆ. ರಾಧೆ ನಿಮ್ಮ ಜೊತೆಗಾರಳಾಗಿದ್ದಾರೆ. ಆದರೂ ಕೂಡ ಎಲ್ಲರಿಗೂ ಕೃಷ್ಣನ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ. ನಾಟಕದಲ್ಲಿ ಕೃಷ್ಣನ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ. ಮಕ್ಕಳಿಗೆ ಕೃಷ್ಣನ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ. ಸಣ್ಣ ಮಕ್ಕಳ ಬಗ್ಗೆ ಎಲ್ಲರಿಗೂ ಪ್ರೀತಿ ಇರುತ್ತದೆ. ಪರಮಾತ್ಮ ತಂದೆ ಕೂಡ ಮಕ್ಕಳನ್ನು ನೋಡಿ ಎಷ್ಟೊಂದು ಖುಷಿ ಪಡುತ್ತಾರೆ. ಲೌಕಿಕದಲ್ಲೂ ಕೂಡ ಮಕ್ಕಳು ಹುಟ್ಟಿದಾಗ ತಂದೆಗೆ ಎಷ್ಟೊಂದು ಖುಷಿ ಆಗುತ್ತದೆ. ಗಂಡು ಮಗು ಹುಟ್ಟಿದರೆ ತಂದೆಗೆ ಖುಷಿ ಆಗುತ್ತದೆ. ಹೆಣ್ಣು ಮಕ್ಕಳು ಹುಟ್ಟಿದರೆ ಬಹಳಷ್ಟು ಬೇಸರಕ್ಕೊಳಗಾಗುತ್ತಾರೆ. ಕೆಲವರು ಹೆಣ್ಣು ಮಕ್ಕಳನ್ನು ಸಾಯಿಸಿ ಬಿಡುತ್ತಾರೆ. ರಾವಣನ ರಾಜ್ಯದಲ್ಲಿ ವ್ಯಕ್ತಿಗಳ ನಡತೆಯಲ್ಲಿ ಎಷ್ಟೊಂದು ಅಂತರ ಇದೆ. ಗಾಯನ ಕೂಡ ಇದೆ. ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ, ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ಪುನಃ ನೀವೀಗ ಈ ರೀತಿ ಗುಣವಂತರಾಗಿ ನೀವೀಗ ತಿಳಿದುಕೊಂಡಿದ್ದೀರಾ. ಅನೇಕ ಬಾರಿ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ಈಗ ಪುನಃ ನಾವೇ ವಿಶ್ವಕ್ಕೆ ಮಾಲೀಕರಾಗಬೇಕು. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಅಹೋ, ಶಿವ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅಂದ ಮೇಲೆ ಜ್ಞಾನದ ಚಿಂತನೆಯಲ್ಲೇ ನೀವಿರಬೇಕು. ಭಗವಂತ ನಮಗೆ ಓದಿಸುತ್ತಿದ್ದಾರೆ. ವಾಹ ನನ್ನ ಅದೃಷ್ಟ ವಾಹ ಎಂದು ಹೇಳಬೇಕು. ಈ ರೀತಿ ಜ್ಞಾನದ ವಿಚಾರವನ್ನು ಮಾಡುತ್ತಾ ಪರಮಾತ್ಮನ ಪ್ರೇಮಿಗಳಾಗಿ ಬಿಡಬೇಕು. ವಾಹ ಅದೃಷ್ಟವೇ ವಾಹ. ಬೇಹದ್ದಿನ ತಂದೆ ನನಗೆ ಸಿಕ್ಕಿದ್ದಾರೆ. ನಾನೀಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇನೆ. ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಾವೀಗ ಈ ರೀತಿ ದೇವತೆ ಆಗುತ್ತೇವೆ ಅಂದ ಮೇಲೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದೇ ಮನ್ಮನಾಭವ ಸ್ಥಿತಿಯಾಗಿದೆ. ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಪ್ರತ್ಯಕ್ಷದಲ್ಲಿ ಇದು ಅನುಭವ ಮಾಡುವ ಮಾತಾಗಿದೆ. ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ. ಮಕ್ಕಳೇ, ಚಾರ್ಟ್ ಅನ್ನು ಬರೆಯಿರಿ ಮತ್ತು ಏಕಾಂತದಲ್ಲಿ ಕುಳಿತು ಈ ರೀತಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ. ಸದಾ ನೀವು ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು. ಭಗವಂತನ ಶ್ರೀಮತದಂತೆ ನಡೆದು ನಾವೀಗ ಈ ರೀತಿ ದೇವತೆ ಆಗುತ್ತಿದ್ದೇವೆ. ಈ ಬ್ರಹ್ಮ ತಂದೆಯನ್ನು ನೋಡುತ್ತಾ ಬ್ರಹ್ಮ ತಂದೆಯ ಮೂಲಕ ನೀವು ಶಿವ ತಂದೆಯನ್ನು ಪ್ರೀತಿ ಮಾಡುತ್ತೀರಾ. ಶಿವ ತಂದೆಯ ನೆನಪಿನಿಂದ ನಾವೀಗ ಈ ರೀತಿ ದೇವತೆ ಆಗುತ್ತೇವೆ. ಬಾಬಾ, ನೀವು ಚಮತ್ಕಾರವನ್ನು ಮಾಡುತ್ತಿದ್ದೀರಾ. ಮೊದಲು ನಮಗೆ ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಜ್ಞಾನ ಗೊತ್ತಿರಲಿಲ್ಲ. ನವದಾ ಭಕ್ತಿಯನ್ನು ಮಾಡುವಾಗ ಭಕ್ತರು ತಮ್ಮ ತಲೆಯನ್ನೂ ಕೂಡ ಕಟ್ ಮಾಡಿ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಲು ತಯಾರಾಗುತ್ತಾರೆ. ಪ್ರಾಣವನ್ನು ತ್ಯಾಗ ಮಾಡಲು ತಯಾರಾಗುತ್ತಾರೆ.
ಆಗ ಅವರಿಗೆ ದರ್ಶನ ಆಗುತ್ತದೆ. ಯಾರು ಈ ರೀತಿ ನವದಾ ಭಕ್ತಿಯನ್ನು ಮಾಡುತ್ತಾರೋ ಅಂತವರ ಮಾಲೆ ಕೂಡ ತಯಾರಾಗುತ್ತದೆ. ಅಂತವರ ಮಾಲೆಗೆ ಭಕ್ತ ಮಾಲೆ ಎಂದು ಕರೆಯಲಾಗುತ್ತದೆ. ಭಕ್ತ ಮಾಲೆಯಲ್ಲಿ ಅಂತವರೇ ಮಣಿ ಆಗುತ್ತಾರೆ. ಭಕ್ತರಿಗೂ ಕೂಡ ಎಷ್ಟೊಂದು ಗೌರವ ಇದೆ. ಕಲಿಯುಗದಲ್ಲಿ ಭಕ್ತರೂ ಕೂಡ ರಾಜರಾಗಿದ್ದಾರೆ. ಈಗ ಮಕ್ಕಳಾದ ನೀವು ಬೇಹದ್ದಿನ ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ನಿಮಗೆ ಬರಬಾರದು. ನಿಮ್ಮ ಬುದ್ಧಿಯ ಲೈನ್ ಸಂಪೂರ್ಣ ಕ್ಲಿಯರ್ ಆಗಿರಬೇಕು. ಈಗ ನಾವು ನಮ್ಮ 84 ಜನ್ಮವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ಪರಮಾತ್ಮ ತಂದೆಯ ಆಜ್ಞೆಯಂತೆ ನಾವು ಸಂಪೂರ್ಣ ನಡೆಯುತ್ತೇವೆ. ಕಾಮ ಮಹಾಶತ್ರು ಆಗಿದೆ. ನಾವೀಗ ಕಾಮ ವಿಕಾರಕ್ಕೆ ಸೋಲಬಾರದು. ಸೋತು ಪುನಃ ನಾವೇಕೆ ಪಶ್ಚಾತ್ತಾಪ ಪಡಬೇಕು? ಕಾಮ ವಿಕಾರಕ್ಕೆ ಸೋತರೆ ಸಂಪೂರ್ಣ ಮೂಳೆ ಮೂಳೆ ಪುಡಿಯಾಗಿ ಬಿಡುತ್ತದೆ. ಕಾಮ ವಿಕಾರಕ್ಕೆ ವಶ ಆದರೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ. ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವ ಮಾತಿನ ಕಡೆ ಗಮನವನ್ನು ಕೊಡಬೇಕು. ಮಕ್ಕಳು ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದನ್ನು ಬಿಟ್ಟು ಕಾಮ ವಿಕಾರಕ್ಕೆ ವಶ ಆಗಿ ಕಲ್ಮಶವನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳುತ್ತಾರೆ. ಆಗ ಆ ಮಕ್ಕಳ ಯೋಗ ಜೋಡಣೆ ಆಗುವುದಿಲ್ಲ. ತಂದೆಯ ನೆನಪಿನಲ್ಲಿ ಇರುವುದು ಬಹಳ ಪರಿಶ್ರಮದ ಮಾತಾಗಿದೆ. ಕೆಲವರು ಕೇವಲ ಬಾಯಿಂದ ಹೇಳುತ್ತಿರುತ್ತಾರೆ, ನಾನಂತೂ ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಎಂದು. ಬಾಬಾರವರಿಗೆ ಗೊತ್ತಿದೆ, ಈ ಮಕ್ಕಳು ನನ್ನ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ. ಮಾಯೆ ಬಹಳಷ್ಟು ಬಿರುಗಾಳಿಯನ್ನು ತರುತ್ತದೆ. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತದೆ. ಎಂತಹ ಕೆಟ್ಟ ಕನಸುಗಳು ಬೀಳುತ್ತದೆ ಅಂದರೆ ಆ ಕನಸುಗಳು ಕೂಡ ಮಕ್ಕಳಿಗೆ ಕಾಟವನ್ನು ಕೊಡುತ್ತದೆ. ಜ್ಞಾನ ಬಹಳ ಸಹಜ ಇದೆ. ಸಣ್ಣ ಮಕ್ಕಳು ಕೂಡ ಜ್ಞಾನವನ್ನು ತಿಳಿಸಬಹುದು. ಇನ್ನು ನೆನಪಿನ ಯಾತ್ರೆಯಲ್ಲೇ ಕಷ್ಟ ಇದೆ. ಮಕ್ಕಳು ನಾನು ಬಹಳಷ್ಟು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಖುಷಿ ಪಡಬಾರದು. ಪರಮಾತ್ಮ ತಂದೆಯ ನೆನಪಿನಲ್ಲಿರುವ ಗುಪ್ತ ಸೇವೆಯನ್ನು ಮಾಡಿಕೊಳ್ಳುತ್ತಿರಬೇಕು. ಭಗವಂತನಿಗೆ ನಾನೊಬ್ಬನೇ ಮಗು ಆಗಿದ್ದೇನೆ ಎಂದು ಈ ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿ ಇದೆ. ಶಿವ ತಂದೆ ವಿಶ್ವದ ರಚಯಿತ ಆಗಿದ್ದಾರೆ. ಶಿವ ತಂದೆ ಅವಶ್ಯವಾಗಿ ನನ್ನನ್ನು ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಾರೆ ಅನ್ನುವ ನಶೆ ಬ್ರಹ್ಮ ತಂದೆಗೆ ಇದೆ. ನಾನೀಗ ರಾಜಕುಮಾರ ಆಗುತ್ತಿದ್ದೇನೆ ಅನ್ನುವ ಆಂತರಿಕ ಖುಷಿ ನಿಮಗೆ ಇರಬೇಕು. ಮಕ್ಕಳಾದ ನೀವು ಎಷ್ಟು ಹೆಚ್ಚು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಾನು ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ನೀವು ಮಕ್ಕಳು ಎಷ್ಟು ತಂದೆಯ ನೆನಪಿನಲ್ಲಿ ಇರುತ್ತೀರೋ ಅಷ್ಟು ಬ್ರಹ್ಮ ತಂದೆ ಶಿವ ತಂದೆಯ ನೆನಪಿನಲ್ಲಿ ಇರಲು ಆಗುವುದಿಲ್ಲ ಎಂದು ಶಿವ ತಂದೆ ಹೇಳುತ್ತಾರೆ. ಈ ಬ್ರಹ್ಮ ತಂದೆ ಬಹಳಷ್ಟು ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತದೆ. ಈಗ ಮಕ್ಕಳಿಗೆ ಎಂದೂ ಕೂಡ ಪರಸ್ಪರರ ಬಗ್ಗೆ ಈರ್ಷ್ಯೆ ಇರಬಾರದು. ಈಗ ನೀವು ಎಂದೂ ಈರ್ಷ್ಯೆಗೆ ವಶ ಆಗಬಾರದು. ದೊಡ್ಡ ವ್ಯಕ್ತಿಗಳಿಗೆ ಬಾಬಾ ಏಕೆ ಇಷ್ಟೊಂದು ಕಾಳಜಿಯನ್ನು ಮಾಡುತ್ತಾರೆ ಎಂದು ಕೆಲವೊಮ್ಮೆ ಮಕ್ಕಳು ಈರ್ಷ್ಯೆಯನ್ನು ಪಡುತ್ತಾರೆ. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ನಾಡಿಯನ್ನು ನೋಡಿ ಅವರ ಕಲ್ಯಾಣಕ್ಕೋಸ್ಕರ ಅವರನ್ನು ನಡೆಸಿಕೊಳ್ಳುತ್ತಾರೆ. ಟೀಚರಿಗೆ ಗೊತ್ತಿದೆ ಪ್ರತಿಯೊಬ್ಬ ವ್ಯಕ್ತಿ ಹೇಗಿದ್ದಾರೆ ಎಂದು. ಟೀಚರಿಗೆ ಗೊತ್ತಿರುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂದು. ಈಗ ಮಕ್ಕಳು ತಂದೆ ಅನ್ಯರಿಗೆ ಕಾಳಜಿಯನ್ನು ಮಾಡುವುದನ್ನು ನೋಡಿ, ಅನ್ಯರಿಗೆ ಪಾಲನೆಯನ್ನು ನೀಡುವುದನ್ನು ನೋಡಿ ಸಂಶಯಕ್ಕೊಳಗಾಗಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಆತ್ಮದಲ್ಲಿ ಏನು ಕಲ್ಮಶ ಸೇರಿಕೊಂಡಿದೆ, ನೆನಪಿನ ಯಾತ್ರೆಯಿಂದ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲೇ ಇರಬೇಕು. ಸೆಕೆಂಡ್ ಪಾಯಿಂಟ್, ಯಾವ ಮಾತಿನಲ್ಲೂ ಸಂಶಯಕ್ಕೊಳಗಾಗಬಾರದು. ಈರ್ಷ್ಯೆಯನ್ನು ಪಡಬಾರದು. ಯಾರನ್ನು ನೋಡಿ ಈರ್ಷ್ಯೆ ಪಡಬಾರದು. ಈರ್ಷ್ಯೆಯ ಗುಣ ನಮ್ಮಲ್ಲಿ ಇರಬಾರದು. ಆಂತರಿಕ ಖುಷಿಯಲ್ಲಿ ಇರಬೇಕು. ಸ್ವಯಂನ ಗುಪ್ತ ಸೇವೆಯನ್ನು ಮಾಡಿಕೊಳ್ಳಬೇಕು. ತಂದೆಯ ನೆನಪಿನಲ್ಲಿ ಇದ್ದು ಸ್ವಯಂನ ಗುಪ್ತ ಸೇವೆಯನ್ನು ಮಾಡಿಕೊಳ್ಳಬೇಕು. ವರದಾನ, ಸೇವೆಯನ್ನು ಮಾಡುತ್ತಾ ಉಪರಾಮ್ ಸ್ಥಿತಿಯಲ್ಲಿ ಇರುವಂತಹ ಯೋಗಯುಕ್ತರು ಯುಕ್ತಿಯುಕ್ತ ಸೇವಾದಾರಿಗಳಾಗಿ, ಸೇವೆಯನ್ನು ಮಾಡುತ್ತಾ ಭಿನ್ನ ಸ್ಥಿತಿಯಲ್ಲಿರುವಂತಹ ಯೋಗಯುಕ್ತರು ಯುಕ್ತಯುಕ್ತ ಸೇವಾದಾರಿಗಳಾಗಿ. ಯಾರು ಯೋಗಯುಕ್ತರು ಯುಕ್ತಿಯುಕ್ತ ಸೇವಾದಾರಿಗಳಾಗಿರುತ್ತಾರೋ ಅವರು ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಸದಾ ಸೇವೆಯಿಂದ ಭಿನ್ನ ಆಗಿರುತ್ತಾರೆ. ಉಪರಾಮ್ ಸ್ಥಿತಿಯಲ್ಲಿ ಇರುತ್ತಾರೆ. ಜಾಸ್ತಿ ಸೇವೆ ಇದೆ, ಅದಕ್ಕೋಸ್ಕರ ನನಗೆ ಅಶರೀರಿ ಆಗಲು ಸಾಧ್ಯ ಆಗುತ್ತಿಲ್ಲ ಎಂದು ಹೇಳಬಾರದು. ಏಕೆಂದರೆ ನಮಗೆ ನೆನಪಿರಬೇಕು,
ಸೇವೆ ನನ್ನ ಸೇವೆ ಅಲ್ಲ, ಸೇವೆಯನ್ನು ಪರಮಾತ್ಮ ತಂದೆ ನೀಡಿದ್ದಾರೆ. ಅಂದ ಮೇಲೆ ನಾನು ನಿರ್ಬಂಧನ ಆಗಿದ್ದೇನೆ, ನಾನು ಕೇವಲ ನಿಮಿತ್ತ ಆಗಿದ್ದೇನೆ, ನಾನು ಬಂಧನ ಮುಕ್ತ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿ. ಅತಿಯ ಸಮಯದಲ್ಲಿ ಅಂತಿಮ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಅದಕ್ಕೋಸ್ಕರ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿ. ಮಧ್ಯ ಮಧ್ಯದಲ್ಲಿ ಹೇಗೆ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಅನ್ನು ಮಾಡುತ್ತೀರೋ ಅದೇ ರೀತಿ ಅತಿಯ ಸಮಯದಲ್ಲಿ ಅಂತ್ಯದ ಸ್ಥಿತಿಯ ಅನುಭವವನ್ನು ಮಾಡಿ. ಆಗ ಅಂತಿಮ ಸಮಯದಲ್ಲಿ ಗೌರವಾನ್ವಿತವಾಗಿ ತೇರ್ಗಡೆ ಆಗಲು ಸಾಧ್ಯ ಆಗುತ್ತದೆ. ಆಗ ಅಂತ್ಯದಲ್ಲಿ ಪಾಸ್ವಿತ್ ಆನರ್ ಆಗಲು ಸಾಧ್ಯ ಆಗುತ್ತದೆ. ಶ್ಲೋಗನ್: ಶುಭ ಭಾವನೆ ಕಾರಣವನ್ನು ಕೂಡ ನಿವಾರಣೆಯಲ್ಲಿ ಪರಿವರ್ತನೆ ಮಾಡುತ್ತದೆ. ಆದ್ದರಿಂದ ಶುಭ ಭಾವನೆಯನ್ನು ಇಟ್ಟುಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.